ವೆಲ್ಕಮ್ ಟು ದ ನ್ಯೂಸ್ ವೇರ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾವು ಗಾಂಧಿನಗರದ ಇತಿಹಾಸದಲ್ಲೇ ಮೋಸ್ಟ್ ಕಾಂಟ್ರವರ್ಷಿಯಲ್ ಆಗಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಈ ಜೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಇಡೀ ಕರ್ನಾಟಕ ಸಂಭ್ರಮಿಸಿತ್ತು. ಆದ್ರೆ ಆ ಮದುವೆ ಯಾಕೆ ಮುರಿದುಬಿತ್ತು? ಇವತ್ತಿನವರೆಗೂ ನಾವು ರಶ್ಮಿಕಾ ಅವರನ್ನ ವಿಲನ್ ತರ ನೋಡ್ತಿದ್ವಿ. ಆದ್ರೆ ಈಗ ಹೊರಬಿದ್ದಿರೋ ಈ ಒಂದು ಆಡಿಯೋ ಬಾಂಬ್ ಇದೆಯಲ್ಲ, ಇದು ಇಡೀ ಕಥೆಯನ್ನೇ ಉಲ್ಟಾ ಮಾಡಿದೆ. ರಶ್ಮಿಕಾ ತಾಯಿ ಸುಮನ್ ಮಂದಣ್ಣ ಅವರು ಒಬ್ಬ ಪತ್ರಕರ್ತರ ಹತ್ರ ಮನಬಿಚ್ಚಿ ಮಾತಾಡಿದ್ದಾರೆ. ಆ ಆಡಿಯೋದಲ್ಲಿ ಏನಿದೆ? ರಶ್ಮಿಕಾಗೆ ರಕ್ಷಿತ್ ಕೊಟ್ಟ ಕಾಟ ಎಂಥದ್ದು? ಎಲ್ಲವನ್ನ ಇವತ್ತು ಲೈವ್ ಆಗಿ ಚರ್ಚೆ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಆಡಿಯೋದಲ್ಲಿ ಸುಮನ್ ಮಂದಣ್ಣ ಅವರು ಮೊದಲು ಹೇಳ್ತಿರೋದು ಪೊಸೆಸಿವ್ನೆಸ್ ಬಗ್ಗೆ. ಮದುವೆಗೆ ಮುಂಚೆ ಪ್ರೀತಿ ಇರೋದು ಸಹಜ. ಆದ್ರೆ ಆ ಪ್ರೀತಿ ಒಬ್ಬ ವ್ಯಕ್ತಿಯನ್ನ ಕಂಪ್ಲೀಟಾಗಿ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಬಯಸಿದ್ರೆ ಅದು ಹಿಂಸೆ ಅನ್ಸುತ್ತೆ. ಸುಮನ್ ಅವರು ಹೇಳೋ ಪ್ರಕಾರ ರಕ್ಷಿತ್ ಶೆಟ್ಟಿಯವರು ರಶ್ಮಿಕಾಗೆ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ ಹಾಕ್ತಿದ್ರಂತೆ. ಎಲ್ಲಿ ಹೋಗ್ಬೇಕು, ಯಾರ ಜತೆ ಇರ್ಬೇಕು ಅನ್ನೋದನ್ನ ಪ್ರತಿ ಸಲವೂ ಅಪ್ಡೇಟ್ ಮಾಡ್ಲೇಬೇಕಿತ್ತು. ಇದಕ್ಕಿಂತ ದೊಡ್ಡ ವಿಷಯ ಅಂದ್ರೆ ರಕ್ಷಿತ್ ಅವರ ಮ್ಯಾನೇಜರ್ ಕೂಡ ರಶ್ಮಿಕಾಗೆ ಕಂಟ್ರೋಲ್ ಮಾಡಕ್ಕೆ ನೋಡ್ತಿದ್ರಂತೆ. ಒಬ್ಬ 21 ವರ್ಷದ ಹುಡುಗಿಗೆ ಆವಾಗ್ತಾನೆ ಚಿತ್ರರಂಗದಲ್ಲಿ ಬೆಳಿತಿರೋ ಪ್ರತಿಭೆಗೆ ಇದು ಎಷ್ಟು ಮಟ್ಟಿಗೆ ಮಾನಸಿಕ ಒತ್ತಡ ಕೊಟ್ಟಿರಬಹುದು ನೀವೇ ಯೋಚನೆ ಮಾಡಿ. ಇದು ಪ್ರೀತಿನ ಅಥವಾ ಅವರನ್ನ ಒಂದು ವಸ್ತುವಿನ ತರ ನೋಡ್ತಾ ಇರೋದಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಿದೆ. ಇನ್ನು ಎರಡನೇ ಪಾಯಿಂಟ್ ಬಹಳ ಗಂಭೀರವಾದದ್ದು. ಸಿನಿಮಾ ರಂಗದಲ್ಲಿ ನಟಿಯರಿಗೆ ಮದುವೆ ಆದ ಮೇಲೆ ಅವಕಾಶಗಳು ಕಡಿಮೆ ಆಗ್ತವೆ ಅನ್ನೋದು ಒಂದು ಕಹಿ ಸತ್ಯ. ಆದ್ರೆ ಇಲ್ಲಿ ರಶ್ಮಿಕಾ ಅವರ ವಿಷಯದಲ್ಲಿ ಮದುವೆಗೆ ಮುಂಚೆನೇ ಸಿನಿಮಾ ಬಿಟ್ಟುಬಿಡು ಅನ್ನೋ ಒತ್ತಾಯ ಬಂದಿತ್ತಂತೆ. ಸುಮನ್ ಮಂದಣ್ಣ ಅವರ ಮಾತುಗಳ ಪ್ರಕಾರ ಗೀತಾ ಗೋವಿಂದಂ ಸಿನಿಮಾ ಸೂಪರ್ ಹಿಟ್ ಆದ ಮೇಲೆ ರಶ್ಮಿಕಾ ಕೆರಿಯರ್ ಪೀಕ್ನಲ್ಲಿತ್ತು. ಆ ಟೈಮಲ್ಲಿ ರಕ್ಷಿತ್ ಅವರು ನಾನು ಇನ್ಮುಂದೆ ಸಿನಿಮಾ ಮಾಡಲ್ಲ ಅಂತ ಟ್ವೀಟ್ ಮಾಡುವಂತ ಪಟ್ಟು ಹಿಡಿದಿದ್ರಂತೆ. ಸ್ನೇಹಿತರೆ, ಇದು ಎಷ್ಟು ಸರಿ? ಒಬ್ಬ ವ್ಯಕ್ತಿಯ ಪ್ರತಿಭೆಯನ್ನ ಕೊಲ್ಲಕ್ಕೆ ನಾವು ಯಾರೂ ಅಲ್ವಾ? ಅಷ್ಟೇ ಅಲ್ಲ, ಆ ಕಿಸ್ಸಿಂಗ್ ಸೀನ್ ಬಗ್ಗೆ ಕೂಡ ದೊಡ್ಡ ಗಲಾಟೆ ಆಗಿದೆ. ಸುಮನ್ ಅವರು ಹೇಳ್ತಾರೆ, ಸಿನಿಮಾದ ಕಂಪ್ಲೀಷನ್ಗೆ ಆ ಸೀನ್ ಬೇಕಿತ್ತು, ಅದಕ್ಕೆ ನಾನೇ ಪರ್ಮಿಷನ್ ಕೊಟ್ಟಿದ್ದೆ. ಆದ್ರೆ ರಕ್ಷಿತ್ ಮಾತ್ರ 5 ರೀತಿಯ ಕ್ಲೈಮ್ಯಾಕ್ಸ್ ಶೂಟ್ ಮಾಡಕ್ಕೆ ಹೇಳಿ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ರಂತೆ. ಇದು ಅವರ ವೃತ್ತಿಪರತೆಗೆ ಅಡ್ಡಿಪಡಿಸಿದ ಹಾಗೆ ಅಲ್ವಾ? ಬನ್ನಿ, ಇನ್ನು ಎಲ್ಲರಿಗೂ ಹರ್ಟ್ ಆಗೋ ಒಂದು ವಿಚಾರಕ್ಕೆ ಬರೋಣ. ಅದು ಆ ರಾತ್ರಿ 2 ಗಂಟೆಯ ಘಟನೆ. ಹೈದರಾಬಾದ್ನಲ್ಲಿ ಒಂದು ಲಾಂಗ್ ಇಂಟರ್ವ್ಯೂ ಮುಗಿಸಿ ಸುಸ್ತಾಗಿ ರಶ್ಮಿಕಾ ಮನೆಗೆ ಬಂದಿದ್ರು. ಆ ಟೈಮಲ್ಲಿ ರಕ್ಷಿತ್ ಫೋನ್ ಮಾಡಿ ಈಗಲೇ ಬೆಂಗಳೂರಿಗೆ ಬಾ ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. ರಾತ್ರಿ ಟ್ರಾವೆಲ್ ಮಾಡೋದು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅಲ್ಲ ಅಂತ ನಮ್ಗೆ ಗೊತ್ತು. ಅಷ್ಟಕ್ಕೂ ರಶ್ಮಿಕಾ ಕೆಲಸದ ಮೇಲೆ ಹೋಗಿದ್ರು. ಈಗ ಬರಕ್ಕಾಗಲ್ಲ, ನನಗೆ ಕೆಲಸದವರೇ ಮುಖ್ಯ ಅಂದಿದ್ದಕ್ಕೆ ದೊಡ್ಡ ರಂಪಾಟ ಆಗಿದೆ. ಸುಮನ್ ಮಂದಣ್ಣ ಅವರು ಆಡಿಯೋದಲ್ಲಿ ಬಹಳ ಆಕ್ರೋಶದಿಂದ ಕೇಳ್ತಾರೆ, ಇವರೆಲ್ಲ ಮನುಷ್ಯರಾ? ರಾತ್ರಿ 2 ಗಂಟೆಗೆ ಕಾರ್ ತಗೊಂಡು ಬಾ ಅಂದ್ರೆ ಏನರ್ಥ ಅಂತ. ಇಲ್ಲಿ ರಕ್ಷಿತ್ ಶೆಟ್ಟಿ ಅವರು ತನ್ನ ಸಂಗಾತಿಯ ಹೆಲ್ತ್ ಮತ್ತು ಸೇಫ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಜೊತೆಗೆ ರಕ್ಷಿತ್ ಕುಟುಂಬದವರು ಸುಮನ್ ಅವರನ್ನ ಸಾರಿ ಕೇಳು ಅಂತ ಒತ್ತಾಯ ಮಾಡಿದ್ರಂತೆ. ನಾನೇನು ತಪ್ಪು ಮಾಡದೆ ಯಾಕೆ ಸಾರಿ ಕೇಳಲಿ ಅನ್ನೋದು ಒಬ್ಬ ತಾಯಿಯಾಗಿ ಅವರ ಪ್ರಶ್ನೆ. 10 ವರ್ಷ ಏಜ್ ಗ್ಯಾಪ್ ಇದ್ರೂ ಒಪ್ಪಿಕೊಂಡಿದ್ದು ನಮ್ಮ ದೊಡ್ಡತನ ಅಂದಿದ್ದಾರೆ ಅವರು. ಸೋ ಫ್ರೆಂಡ್ಸ್, ಇಷ್ಟೆಲ್ಲ ಕೇಳಿದ ಮೇಲೆ ಈಗ ನಮಗೆ ರಶ್ಮಿಕಾ ಮಂದಣ್ಣ ಯಾಕೆ ಸುಮ್ಮನಿದ್ರು ಅನ್ನೋದು ಸ್ವಲ್ಪ ಮಟ್ಟಿಗೆ ಅರ್ಥವಾಗ್ತಿದೆ. ಅಂದು ಕರ್ನಾಟಕದ ಜನರೆಲ್ಲ ರಶ್ಮಿಕಾ ಅವರನ್ನೇ ತಪ್ಪು ಮಾಡಿದ್ರು ಅಂದುಕೊಂಡಿದ್ವಿ. ಆದ್ರೆ ಈ ಆಡಿಯೋ ನಮಗೆ ಒಂದು ಹೊಸ ಮುಖವನ್ನ ಪರಿಚಯಿಸಿದೆ. ಹೌದು, ಇದು ಕೇವಲ ಸುಮನ್ ಮಂದಣ್ಣ ಅವರ ಕಡೆ ವಾದ ಇರಬಹುದು. ರಕ್ಷಿತ್ ಶೆಟ್ಟಿಯವರು ಇವತ್ತಿಗೂ ಈ ಬಗ್ಗೆ ಮೌನವಾಗಿದ್ದಾರೆ. ಆದ್ರೆ ಈ ಮಾತುಗಳಲ್ಲಿ ಇರೋ ಆ ನೋವು, ಆ ಆಕ್ರೋಶ ಸುಳ್ಳು ಅಂತ ಹೇಳಕ್ಕೆ ಬರಲ್ಲ. ಪ್ರೀತಿ ಹೆಸರಿನಲ್ಲಿ ಇನ್ನೊಬ್ಬರನ್ನ ಹತ್ತಿಕ್ಕೋದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಹೆಣ್ಣುಮಗಳು ಮದುವೆಗಿಂತ ಮುಂಚೆನೇ ಇಷ್ಟೆಲ್ಲಾ ಕಂಟ್ರೋಲಿಂಗ್ ಎದುರಿಸಬೇಕಾದ್ರೆ ಮದುವೆಯಾದ ಮೇಲೆ ಅವರ ಸ್ಥಿತಿ ಏನಾಗಬೇಡ? ನಿಮ್ಗೇನನ್ಸುತ್ತೆ? ರಶ್ಮಿಕಾ ಮತ್ತು ರಕ್ಷಿತ್ ಬ್ರೇಕಪ್ಗೆ ನಿಜವಾದ ಕಾರಣ ಅವರ ಮನೆಯವರ ಹಸ್ತಕ್ಷೇಪನ ಅಥವಾ ರಕ್ಷಿತ್ ಶೆಟ್ಟಿಯವರ ಈ ಕಂಟ್ರೋಲಿಂಗ್ ಸ್ವಭಾವನ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಯಾರನ್ನೂ ಇಲ್ಲಿ ಜಡ್ಜ್ ಮಾಡ್ತಿಲ್ಲ, ಸಿಕ್ಕಿರೋ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಅಷ್ಟೇ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ದ ನ್ಯೂಸ್ ವೇರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸತ್ಯ ಎಲ್ಲರಿಗೂ ತಿಳಿಯಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.